ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಇವತ್ತು ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ಒಂದು ಅಪ್ ಮೂವ್ನ ನಾವು ನೋಡ್ತೀವಿ. ಇನಿಷಿಯಲ್ ಒಂದು ಡೌನ್ ಮೂವ್ ಬರುತ್ತೆ. ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಇಮಿಡಿಯೇಟ್ಲಿ 23,560 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ವಿ. ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಅಪ್ ಹೋಗುತ್ತೆ. ಬಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈ ಲೆವೆಲ್ ಹತ್ರ ರಿಜೆಕ್ಷನ್ನ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಡೌನ್ ಬಂದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಕ್ಲೋಸ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಅಲ್ಲಿಂದ ಒನ್ ವೇ ರ್ಯಾಲಿಯನ್ನು ಮಾಡುತ್ತೆ. ನೆಕ್ಸ್ಟ್ ಬ್ರೇಕೌಟನ್ನು ಮಾಡುತ್ತೆ. ಬ್ರೇಕೌಟನ್ನು ಮಾಡಿ ಒಂದು ಅಪ್ ಮೂವ್ನ ಕೊಡುತ್ತೆ. 23,770 ಲೆವೆಲ್ ಹತ್ರ ರೀಚ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ 23,800 ಝೋನನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಅದೇ ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಕ್ಲೋಸ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಂಡು ಅಲ್ಲಿಂದ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದ್ರೆ, ಇವತ್ತು ನಿಫ್ಟಿ 1.1% ಅಪ್ ಮೂವ್ನ ಕೊಡ್ತು. ಅದೇ ರೀತಿ ಬ್ಯಾಂಕ್ ನಿಫ್ಟಿ 1.2%, ಫಿನಾನ್ಷಿಯಲ್ ಸರ್ವಿಸ್ 1.4%, ನೆಕ್ಸ್ಟ್ 50 1.1%, ಮಿಡ್ ಕ್ಯಾಪ್ 1.1% ಮೂವ್ನ ಕೊಡ್ತು. ಸ್ಮಾಲ್ ಕ್ಯಾಪ್ ಫ್ಲ್ಯಾಟ್ ಟು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಡ್ತು. IT ಅಗೇನ್ 2% ಡೌನ್ ಮೂವ್ನ ಕೊಡುತ್ತೆ. ಆಟೋ 0.6%, ಫಾರ್ಮಾ 2.74%, ಅದೇ ರೀತಿ ಹೆಲ್ತ್ ಕೇರ್ 2.5%, FMCG 0.3%, ಕನ್ಸ್ಯೂಮರ್ ಡ್ಯೂರೇಬಲ್ 1%, ಮೆಟಲ್ 2% ಅಪ್ ಮೂವ್ನ ಕೊಡ್ತು. ಎನರ್ಜಿ 0.6% ಅಪ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಆಯಿಲ್ ಆ್ಯಂಡ್ ಗ್ಯಾಸ್ ಪಾಸಿಟಿವ್ ಟು ಫ್ಲ್ಯಾಟಲ್ಲಿತ್ತು. ರಿಯಾಲಿಟಿ 0.7%, PSU ಬ್ಯಾಂಕ್ 1.3% ಅಪ್ ಮೂವ್ನ ಕೊಡ್ತು. ಪ್ರೈವೇಟ್ ಬ್ಯಾಂಕ್ 1% ಇತ್ತು. ವಿಕ್ಸ್ 4% ಡೌನ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದ್ರೆ 315 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು, ಕೇವಲ 184 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು ಪಾಸಿಟಿವ್ ಸೈಡಲ್ಲಿತ್ತು. ಸ್ಟಾಕ್ಗಳ ಕಡೆ ಗಮನವನ್ನು ಕೊಡೋದ್ರೆ ಸಾರೇಗಾಮ 15% ಅಪ್ ಮೂವ್ನ ಕೊಡುತ್ತೆ. NLC ಇಂಡಿಯಾ 14%, ಕ್ಯಾಪ್ಲಿನ್ ಪಾಯಿಂಟ್ ಆಲ್ಮೋಸ್ಟ್ 10%, ಅದಾನಿ ಎಂಟರ್ಪ್ರೈಸ್ 8%, ಸಿಪ್ಲಾ 8%, ಗೋದ್ರೇಜ್ ಇಂಡಸ್ಟ್ರೀಸ್ 7%, ಟಾಟಾ ಕಮ್ಯುನಿಕೇಷನ್ 7%, ಇಂಜಿನಿಯರ್ಸ್ ಇಂಡಿಯಾ 6%, ಬರ್ಜರ್ ಪೇಂಟ್ 6%, AIIL 6% ಅಪ್ ಮೂವ್ನ ಕೊಡುತ್ತೆ. ಅದೇ ರೀತಿ ನೆಗೆಟಿವ್ ಸೈಡಲ್ಲಿ ಕೈನಸ್ 20% ಡೌನ್ ಮೂವ್ನ ಕೊಡುತ್ತೆ. GRSC ಆಲ್ಮೋಸ್ಟ್ 5%, TI ಇಂಡಿಯಾ 5%, DCM ಶ್ರೀರಾಮ್ 4.5%, ಪರ್ಸಿಸ್ಟೆನ್ಸ್ 4.4%, ಪಾಲಿಮೆಡ್ 4.3%, ಡಾಟಾ ಪ್ಯಾಟರ್ನ್ಸ್ 4%, LIC ಹೌಸಿಂಗ್ ಫೈನಾನ್ಸ್ 4%, LTM 4%, ಇಂಟೆಲೆಕ್ಟ್ 4% ಡೌನ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಸೆಕ್ಟರ್ಗಳ ಬ್ರೆಡ್ತ್ ಕಡೆ ಗಮನವನ್ನು ಕೊಡೋದ್ರೆ ಬ್ಯಾಂಕ್ ನಿಫ್ಟಿ ತುಂಬ ಪಾಸಿಟಿವ್ ಇತ್ತು. ಪ್ರೈವೇಟ್ ಬ್ಯಾಂಕ್ ಅದೇ ರೀತಿ ಮೆಟಲ್ ಪಾಸಿಟಿವ್ ಇತ್ತು. PSU ಬ್ಯಾಂಕ್ ಪಾಸಿಟಿವ್ ಇತ್ತು. ಫಾರ್ಮಾ ಪಾಸಿಟಿವ್ ಇತ್ತು. ರಿಯಾಲಿಟಿ ಕೂಡ ಪಾಸಿಟಿವ್ ಇತ್ತು. ನೆಗೆಟಿವ್ ಸೈಡಲ್ಲಿ IT ಸ್ವಲ್ಪ ನೆಗೆಟಿವ್ ಇತ್ತು. ಅದು ಬಿಟ್ಟರೆ ಉಳಿದೆಲ್ಲ ಸೆಕ್ಟರ್ಗಳು ಒಂದಷ್ಟು ಪಾಸಿಟಿವ್ ಬ್ರೆಡ್ತಲ್ಲೇ ಕ್ಲೋಸಿಂಗನ್ನು ಕೊಟ್ಟು. ಇವತ್ತು ಯಾವೆಲ್ಲ ಫ್ಯಾಕ್ಟರ್ ಅಪ್ ಮೂವ್ಗೆ ಕಾರಣ ಆಯಿತು ಅಂತ ನೋಡಿದ್ರೆ, ಮೇಯ್ನಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಗೌರ್ಮೆಂಟ್ FIIಗಳ ಒಂದು ಬಾಂಡ್ ಮೇಲೆ ಟ್ಯಾಕ್ಸ್ ಏನಿದೆ, ಬಾಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ಟ್ಯಾಕ್ಸ್ ಏನಿದೆ ಅದನ್ನು ರಿಡ್ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಆ ರೀಸನ್ನ ಕಾರಣದಿಂದ ಮೇ ಬಿ ಒಂದು ಪಾಸಿಟಿವ್ ನ್ಯೂಸಿಂದ ಮಾರ್ಕೆಟ್ ಒಂದು ಅಪ್ ಹೋಗಿರುವ ಸಾಧ್ಯತೆ ಇದೆ. ನ್ಯೂಸ್ ಕಡೆ ಗಮನವನ್ನು ನೋಡಿದ್ರೆ ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಇದ್ದಂಥದ್ದು. ಅದೇ ರೀತಿ USD INR ಅನ್ನು ನೋಡಿದ್ರೆ ಅಗೇನ್ ಇವತ್ತು ಅಪ್ ಮೂವ್ನ ಕೊಡ್ತು. 2.5% ಅಪ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅಗೇನ್ ಅಪ್ ಹೋಗ್ತಾ ಇದೆ. ಅದೇ ರೀತಿ ಕ್ರೂಡ್ ಆಯಿಲ್ ಫ್ಲ್ಯಾಟಲ್ಲೇ ಇದೆ ಅಂತ ಹೇಳ್ಬೋದು. ಕರೆಂಟ್ಲಿ 101 ಈ ಟ್ರೇಡನ್ನು ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಕೋರ್ಸನ್ನು ನೋಡಿದ್ರೆ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಅನೌನ್ಸ್ ಆಗಿದೆ. ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ನ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕೈಂಡ್ ಆಫ್ ಅ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂಥದ್ದು. ಈ ಹಿಂದೆ ಒಂದು ಸ್ಟ್ರಾಂಗ್ ಡೌನ್ ಮೂವ್ನ ಮಾಡ್ತಿತ್ತು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಹಾಲ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ. ಇವತ್ತು ಹೈಯರ್ ಲೆವೆಲಲ್ಲಿ ಬ್ರೇಕೌಟನ್ನು ಕೊಟ್ಟಿದೆ. ಪಾಸಿಟಿವ್ ಆಗುತ್ತೆ ಕರೆಂಟ್ಲಿ ಈ ಸ್ಟ್ರಕ್ಚರನ್ನು ನೋಡಿದಾಗ. ಡೈಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಸ್ವಿಂಗ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಆದ ಬ್ರೇಕ್ ಡೌನನ್ನು ಮಾಡುತ್ತೆ. ನಾವು ನೋಡಿದ್ರೆ ಈ 23,800 ಏನಾಗುತ್ತೆ ಇಂಪಾರ್ಟೆಂಟ್ ಆದ ಬ್ರೇಕ್ ಡೌನನ್ನು ಮಾಡಿತ್ತು. ಇವತ್ತು ಆಲ್ಮೋಸ್ಟ್ ಆ ಲೆವೆಲ್ಗೆ ಹೋದಾಗೆ ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ಸೊ ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂಥೇಳಿ ನೆಕ್ಸ್ಟ್ ಅದು ಪಾಸಿಟಿವ್ ಆಗುತ್ತೆ. 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ಹೈಯರ್ ಲೆವೆಲಲ್ಲಿ 23,800 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಫ್ಲ್ಯಾಟ್ ಓಪನ್ ಆಗಿ ಅಥವಾ ಸ್ವಲ್ಪ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ 23,800 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ. ಆಗ ನೆಕ್ಸ್ಟ್ ನಮಗೆ 24,000 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 23,800 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ 24,000 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಇವತ್ತು ಇಲ್ಲಿ ಏನು ಬ್ರೇಕೌಟನ್ನು ಮಾಡುತ್ತೆ ಆ ಝೋನ್ ನಾಳೆ ಟ್ರೇಡಿಂಗ್ ಸೆಷನ್ಗೆ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹತ್ರ ಇವತ್ತು ಕೂಡ ಒಂದು ರಿಜೆಕ್ಷನ್ ಫೇಸ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬ್ರೇಕೌಟ್
ಓಪನ್ ಮಾಡಿಕೊಂಡು ಅಪ್ ಮೂವ್ನ ಕೊಡುತ್ತೆ. ಸೊ 23,570 560 ನಾಳೆಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಇಮಿಡಿಯೇಟ್ಲಿ ನಾವು 23,400 ಅದೇ ರೀತಿ ನೆಕ್ಸ್ಟ್ 23,300 ಲೋವರ್ ಲೆವೆಲಲ್ಲಿ ಸಪೋರ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ ಆ್ಯಸ್ ಆಫ್ ನಾವು 24,000 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ನಾವು ನೋಡಿದ್ರೆ 1,00,000 ಕಾಂಟ್ರಾಕ್ಟ್ ರೈಟಿಂಗ್ ಇರುವಂಥದ್ದು. ಪುಟ್ ಸೈಡಲ್ಲಿ 23,400 ಹೈಯೆಸ್ಟ್ ರೈಟಿಂಗ್ ಇದೆ. ಅದೇ ರೀತಿ ನೆಕ್ಸ್ಟ್ 23,500 ಕೂಡ ಹೈಯೆಸ್ಟ್ ರೈಟಿಂಗ್ ಇರುವಂಥದ್ದು. ಅದಾದ ನಂತರ 23,700 ಪುಟ್ಟಲ್ಲಿ ಹೈಯೆಸ್ಟ್ ರೈಟಿಂಗ್ ಇರುವಂಥದ್ದು. ಕಾಲ್ ಸೈಡಲ್ಲಿ ಹೈಯೆಸ್ಟ್ ಅಡಿಷನ್ ಆದ ಸ್ಟ್ರೈಕ್ 23,700, ಪುಟ್ ಸೈಡಲ್ಲಿ 23,700 ಆಗುತ್ತೆ. ಮಾರ್ಕೆಟ್ ಆಫ್ಟರ್ನೂನಲ್ಲಿ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ತಿರುವಾಗ ಈ ಝೋನಲ್ಲಿ ಒಂದಷ್ಟು ಸೇಮ್ ಸ್ಟ್ರೈಕಲ್ಲಿ ಒಂದಷ್ಟು ಸ್ಟ್ರಾಡಲ್ ಪೊಸಿಷನ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಪುಟ್ ರೈಟರ್ಗಳು ಅಗ್ರೆಸಿವ್ ಆಗಿದ್ರು. ಸ್ಟ್ರಾಡಲ್ ರೇಂಜನ್ನು ನಾವು ನೋಡಿದ್ರೆ 23,350 24,047 ಆಗುತ್ತೆ. ಸೊ ಹೈಯರ್ ಲೆವೆಲಲ್ಲಿ 24,000 23,800 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾ ಇತ್ತು ಅಂತಿದೆ. ನೆಕ್ಸ್ಟ್ 24,000 ನೆಕ್ಸ್ಟ್ ಇರುವಂಥ ಹರ್ಡಲ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.